ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಗುರೂಜಿ ಟೆಕ್ ವ್ಲಾಗ್ಸ್. ಥಂಬ್ನೇಲನ್ನು ನೋಡಿಬಿಟ್ಟು ನಿಮ್ಗೆ ಗೊತ್ತಾಗಿರ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶಾಲೆಯ ಕಂಪ್ಯೂಟರ್ ಲ್ಯಾಬ್ನ ಮಕ್ಕಳ ಡಿಜಿಟಲ್ ಕಲಿಕೆ. ಈ ವಿಡಿಯೋದಲ್ಲಿ ನಮ್ಮ ಶಾಲೆಯ ಮಕ್ಕಳ ವಿದ್ಯಾರ್ಥಿಗಳ ಕಂಪ್ಯೂಟರ್ ಲ್ಯಾಬ್ನಲ್ಲಿ ಕುಳಿತು ಡಿಜಿಟಲ್ ಶಿಕ್ಷಣ ಪಡೆಯುತ್ತಿರುವ ಕ್ಷಣಗಳನ್ನು ಕಾಣಬಹುದು. ಇಲ್ಲಿ ಮಕ್ಕಳ ಡಿಜಿಟಲ್ ಲೋಕಕ್ಕೆ ಹೆಜ್ಜೆ ಅಂತಲೂ ಕೂಡ ನಾವು ಹೇಳ್ಬೋದು. ಇಲ್ಲಿ ನೋಡಿರಿ, ನಮ್ಮ 1ನೇ ಕ್ಲಾಸ್ ಆಯಿತು. 1ನೇ ಕ್ಲಾಸಲ್ಲಿ ಸ್ವಲ್ಪ ಥಿಯರಿಯನ್ನು ಮಕ್ಕಳಿಗೆ ಸ್ಮಾರ್ಟ್ ಬೋರ್ಡ್ ಪ್ಯಾನಲ್ನ ತೊಗೊಂಡು ಎಜು ಆ್ಯಕ್ಟಿವೇಟ್ ಅನ್ನುವಂಥ ಒಂದು ICT ಟೂಲನ್ನು ಹೇಳಿದ್ವಿ. ಅದಾದಮೇಲೆ ನೋಡಿರಿ, ನಮ್ಮ ಮಕ್ಕಳು ಯಾವ ರೀತಿಯಾಗಿ ಲ್ಯಾಬ್ನಲ್ಲಿ ತೊಡಗಿದ್ದಾರೆ ಅಂತ. ಅದಾದಮೇಲೆ 2ನೇ ಕ್ಲಾಸ್ ಇತ್ತು ನಮ್ಮದು. 9ಕ್ಕೆ ನೋಡ್ಬೋದು, ಪ್ಯಾನಲಲ್ಲಿ ನಾವು ಡಿಜಿಟಲ್ ಆಗಿ ಮಕ್ಕಳಿಗೆ ಕಲಿಕೆಯನ್ನು ಇದರಿಂದ ಏನಪ್ಪ ಅಂತಂದರೆ ಮಕ್ಕಳಿಗೆ ಇದು ಒಂಥರ ಆಕರ್ಷಕವಾಗಿ ಸೆಳೀತದ ಮತ್ತು ಮಕ್ಕಳಲ್ಲಿ ಕುತೂಹಲಕರವನ್ನು ಮೂಡಿಸ್ತದೆ ಇನ್ನೂ ಒಂದು ಸ್ವಲ್ಪ. ಈ ಎನಿಮೇಟೆಡ್ ಆಗಿ ಮತ್ತು ಅದರಲ್ಲಿರುವಂಥ ಒಂದು ಸಿಮ್ಯುಲೇಷನ್ಸ್ಗಳನ್ನು ನಾವು ಬಳಸಿ ಮಕ್ಕಳಿಗೆ ಪಾಠ ಹೇಳಿ ಮಕ್ಕಳಿಗೆ ಟಾಸ್ಕ್ ಕೂಡ ನಾವು ಕೊಟ್ಟಿರ್ತೀವಿ. ಇಲ್ಲಿ ನೋಡ್ರಿ, ಗಣಿತದ ಒಂದು ಶೇಪ್ಸ್ಗಳನ್ನು ಇಲ್ಲಿ ಮಕ್ಕಳು ಅದರದ್ದು ಏರಿಯಾ ಆಗಿರ್ಬೋದು, ಹೈಪೋಟ್ನಸ್ ಯಾವುದು, ಅದರಲ್ಲಿ ಇರುವಂಥ ಆ್ಯಂಗಲ್ಸ್ಗಳು, ಅವುಗಳನ್ನು ಪರಿಚಯನ ಮಾಡಿ ಅದರಲ್ಲಿ ಸಾಲ್ವನ್ನು ಮಾಡ್ತಿರೋದು ಮಕ್ಕಳು ನೋಡ್ಬೋದು. ಯಾವ ಥರ ನಾವು ಬ್ಯಾಚನ್ನು ಮಾಡಿಬಿಟ್ಟು ಒಂದೊಂದು ಸಿಸ್ಟಮ್ಗೆ ಇಬ್ಬಿಬ್ಬರು ಮಕ್ಕಳನ್ನು ಆ್ಯಡ್ ಮಾಡಿದ್ದೀವಿ. ಯಾರು ಸ್ವಲ್ಪ ಜಾಣರಿರ್ತಾರೆ ಅವ್ರಿಗೆ ಪಕ್ಕದಲ್ಲಿ ಇನ್ನೊಬ್ಬರು ಕುಳಿತು ಅವ್ರವ್ರವಾಗಿಯೂ ಕಲ್ಕೋಬೋದು. ಅದಾದಮೇಲೆ ಇಲ್ಲಿ ನೋಡಿರಿ, ಯಾವ ಥರ ಇಲ್ಲಿ ಅಸೆಸ್ಮೆಂಟನ್ನು ಕೂಡ ಮಾಡ್ತಿದ್ದಾರೆ ನಮ್ಮ ಮಕ್ಕಳು. ಅಸೆಸ್ಮೆಂಟ್ ಆದಮೇಲೆ 1ನೇ ಬ್ಯಾಚ್ ಮುಗೀತು. ಇನ್ನು 2ನೇ ಕ್ಲಾಸ್ ಒಳಗೆ 9th ಮಕ್ಕಳಿಗೆ ಕೂಡ ಒಂದು ಕ್ಲಾಸ್ ಇತ್ತು ನಮ್ಮದು ಇವತ್ತು. ಇಲ್ಲಿ ನೋಡ್ಬೋದು, ಇದು 2ನೇ ಬ್ಯಾಚು. ಇದರಲ್ಲಿ ಮಕ್ಕಳಿಗೆ ಏನಪ್ಪ ಅಂದರೆ ಡಿಜಿಟಲ್ ಆಗಿರುವಂಥ ಒಂದು ಮಾಹಿತಿಯನ್ನು ಕಂಪ್ಯೂಟರ್ನೊಂದಿಗೆ ಹೊಳಿತು. ಅದಾದಮೇಲೆ 18 ವರ್ಷದ ಒಳಗಿನ ಮಕ್ಕಳಿಗೆ ತಂಬಾಕನ್ನು ಕಂಪ್ಲೀಟ್ಲಿ ಬ್ಯಾನ್ ಮಾಡಿರೋದು ಅಂತಂದು ನಮ್ಮ ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯಿಂದ ಒಂದು ಸೆಷನನ್ನು ಮಾಡಿದರು. ತಂಬಾಕು ಇವತ್ತು ಎಷ್ಟು ಹಾನಿಕರ ಮಾಡ್ತಿದೆ. ಸಣ್ಣ ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ತಂಬಾಕುಗಳನ್ನು ಸೇವನೆ ಮಾಡ್ತಿದ್ದಾರೆ, ಅದನ್ನೆಲ್ಲ ಮಾಡಬಾರ್ದು ಅನ್ನುವಂಥದ್ದನ್ನು ಅರಿವನ್ನು ಮೂಡಿಸಿದರು. ಅದಾದಮೇಲೆ ಇಲ್ಲಿ ನಮ್ಮ ಇವತ್ತಿನ ಮಿನಿ ಬ್ಲಾಗ್ ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಗುರೂಜಿ ಟೆಕ್ ವ್ಲಾಗ್ಸ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ ಮತ್ತು ಸಪೋರ್ಟನ್ನು ಮಾಡಿರಿ. ಇನ್ನೂ ಮತ್ತು ಇಂಥ ಮಿನಿ ಬ್ಲಾಗ್ಗಳನ್ನು ಅಪ್ಲೋಡ್ ಮಾಡ್ತಾಯಿರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.